ಭಾರತದ ದಾಳಿಗೆ 12 ಅಲ್ಲ 30 ಉಗ್ರರು ಬಲಿಯಾಗಿದ್ದಾರೆ. ಭಾರತದ ದಾಳಿಗೆ 12 ಅಲ್ಲ 30 ಉಗ್ರರು ಬಲಿಯಾಗಿದ್ದಾರೆ. ಏರ್ ಸ್ಟ್ರೈಕ್ ಅನ್ನು ಮಾಡಲಾಗಿತ್ತು, 9 ಕಡೆಗಳಲ್ಲಿ ಅಟ್ಯಾಕ್ ಮಾಡಲಾಗಿತ್ತು. ಈ ಒಂದು ದಾಳಿಯಲ್ಲಿ 30 ಉಗ್ರರು ಬಲಿಯಾಗಿದ್ದಾರೆ. ಭಾರತದ ದಾಳಿಗೆ 12 ಅಲ್ಲ 30 ಜನ ಬಲಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ಪತ್ರಗೊಟ್ಟು ಹೋಗಿದೆ. ಉಗ್ರ ನೆಲೆಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿತ್ತು. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಈ ದಾಳಿಯಲ್ಲಿ 30 ಜನ ಉಗ್ರರು ಬಲಿಯಾಗಿದ್ದಾರೆ. ಭಾರತದ ಸೇನೆಯ ಅಟ್ಯಾಕ್ಗೆ ಈಗ 30 ಉಗ್ರರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ 12 ಜನ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಆದರೆ ಈಗ 30 ಜನ ಉಗ್ರರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪಹಲ್ಗಾಮ್ ದಾಳಿಗೆ ಸೇನೆಯಿಂದ ಈಗ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗಿದೆ. 9 ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ಈ ದಾಳಿಗೆ 30 ಜನ ಬಲಿಯಾಗಿದ್ದಾರೆ. ಭಾರತದ ದಿಟ್ಟ ಹೆಜ್ಜೆಗೆ ಸಿಕ್ಕ ಉತ್ತರ ಇದು. ಉಗ್ರರನ್ನ ಪೋಷಿಸುವಂತ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇತ್ತು. ಅವರಿಗೆ ತರಬೇತಿ ನೀಡುವಂಥದ್ದು, ಆಶ್ರಯವನ್ನ ಕೊಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇತ್ತು. ಅದೇ ನೆಲೆಗಳನ್ನ ಗುರಿಯಾಗಿಸಿ ಭಾರತ ದಾಳಿಯನ್ನ ಮಾಡಿದೆ. ಈ ದಾಳಿಗೆ 30 ಜನ ಉಗ್ರರು ಬಲಿಯಾಗಿದ್ದಾರೆ. ಭಾರತೀಯ ಸೇನೆಯಿಂದ ಪ್ರತೀಕಾರದ ದಾಳಿಯನ್ನು ಮಾಡಲಾಗಿದೆ. ಈ ಒಂದು ದಾಳಿಗೆ 30 ಜನ ಉಗ್ರರು ಬಲಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಕಾರ್ಯಾಚರಣೆಯನ್ನು ನಡೆಸಿತ್ತು. ಇದಕ್ಕೆ ಪಾಕಿಸ್ತಾನ ಈಗ ಪತ್ರಗೊಟ್ಟು ಹೋಗಿದೆ. ಇನ್ನೊಂದು ಕಡೆಯಲ್ಲಿ ಸರ್, ನೀವು ಈ ಒಂದು ವಿಚಾರಗಳ ಬಗ್ಗೆ ಮಾತನಾಡ್ತಿದ್ರಿ. ಇದೇ ಸಂದರ್ಭದಲ್ಲಿ 30 ಜನ ಉಗ್ರರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇನ್ನಷ್ಟು ಉಗ್ರರು ಬಲಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಕೂಡ ಈಗ ಸಿಕ್ಕಿರುವಂತಹ ಅಪ್ಡೇಟ್ 12 ಅಲ್ಲ 30 ಜನ ಈ ಒಂದು ಉಗ್ರರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ದಾಳಿಯನ್ನು ನಡೆಸಿರುವಂಥದ್ದು. 9 ಕಡೆಗಳಲ್ಲಿ ಉಗ್ರರು ಏನು ನೆಲೆಸಿದ್ರು ಆ ಒಂದು ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಮಿಲಿಟರಿ ದಾಳಿಯನ್ನು ನಡೆಸಲಾಯಿತು. ವಾಯುಸೇನೆ ದಾಳಿಯನ್ನು ನಡೆಸಿತ್ತು, ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು. ಈ ಒಂದು ದಾಳಿಗೆ 30 ಜನ ಉಗ್ರರು ಬಲಿಯಾಗಿದ್ದಾರೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏರ್ ಸ್ಟ್ರೈಕ್ ಆಗಿದೆ. ಏರ್ ಸ್ಟ್ರೈಕ್ನ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ಅಲ್ಲಿರುವಂತಹ ನೆಲೆಗಳು ಧ್ವಂಸವಾಗಿದೆ ಇದೆಲ್ಲವನ್ನು ಕೂಡ ವಿಜುವಲ್ ಅಲ್ಲಿ ನಾವು ಗಮನಿಸ್ತಾ ಇದ್ವಿ. ಪಹಲ್ಗಾಮ್ ದಾಳಿಗೆ ಸೇನೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. 26 ಜನ ಇನ್ನು ನಂಜಪ್ಪ ಸರ್, ಇವಾಗ ನಾವು ನೋಡ್ತಾ ಇದ್ವಿ 12 ಜನ ಸತ್ತಿಲ್ಲ, 30 ಜನ ಉಗ್ರರು ಸತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನಷ್ಟು ಜನ ಸತ್ತಿರುವಂತಹ ಸಾಧ್ಯತೆ ಇದೆ, ಉಗ್ರರು ಒಂದು ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ನೀವು? ನಾನು ನಿನ್ನೆ ತಾನೇ ಜೀಲಂ ಹಾಗೂ ಚೀನಾಬ್ ನದಿಗಳಿಗೆ ನೀರನ್ನು ತಪ್ಪಿಸುವಂತಹ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇರ್ಬೇಕಾದ್ರೆ ನಾನು ಸೇವೆ ಮಾಡ್ತಿದ್ದಂತ ಚಿನಾಬ್ ನದಿಯ ಪಕ್ಕದಲ್ಲಿನ ಸ್ಥಳಗಳನ್ನು ನೋಡ್ತಾ ಇದ್ದೆ ಟಿವಿಯ ಮುಖಾಂತರ. ಅದ್ರಲ್ಲಿ ಅವ್ರು ತೋರಿಸ್ತಾ ಇದ್ರು, ಜನರು ಆ ಚಿನಾಬ್ ನದಿಯ ಪ್ರವಾಹ ಇಲ್ಲದೆ ಬರೀ ಕಾಲಿನ ಮೊಣಕಾಲಿಗೂ ಕೆಳಗಿರುವ ನೀರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಅದರ ಅರ್ಥ ಎಲ್ಲಾ ನೀರನ್ನು ಚಿನಾಬ್ ನದಿಯಿಂದ ಅವರು ತಡೆ ಹಾಕಿದ್ರು. ಇದೇ ನದಿಯನ್ನು ನಾನು ಎಷ್ಟೋ 2 ವರ್ಷಗಳ ಕಾಲ ಅದರ ಪಕ್ಕದಲ್ಲಿಯೇ ನಾನು ವಾಸವಿದ್ದೆ ನನ್ನ ಸೇವಾ ಸಮಯದಲ್ಲಿ. ಆಗ ಆ ಒಂದು ಹೊಳೆಯ ಹತ್ರ ಸತ ಹೋಗ್ಲಿಕ್ಕೆ ನಾವು ಹಂಚ್ತಿದ್ದು, ಅಷ್ಟೊಂದು ಪ್ರವಾಹ ನೀರಿನಲ್ಲಿ ಇರ್ತಿತ್ತು. ಇವತ್ತದು ಒಂದು ನದಿಯ ಬದಲು ಒಂದು ತೋಡಿನ ರೀತಿಯಲ್ಲಿ ಹರಿತಾ ಇತ್ತು. ಅದನ್ನ ನೋಡಿ ಬಹಳ ಸಂತೋಷ ಆಯ್ತು. 30 ಉಗ್ರರು ಮಾತ್ರ ಅಲ್ಲ, ಹುಟ್ಟಿ ಬೆಳೀತಾ ಇರುವ 3 ಲಕ್ಷ ಉಗ್ರರು ನೀರಿಲ್ಲದೆ ಪರಿತಪಿಸ್ತಾ ಇದ್ದಾರೆ. 3 ಕೋಟಿ ಉಗ್ರರು ಆ ದೇಶದಲ್ಲಿ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಇದು ಭಾರತದ ಇವತ್ತಿನ ಶಕ್ತಿ. ಇದು ಒಂದು ಪ್ರಾಮಾಣಿಕವಾಗಿ ನಡೆಯುವಂತಹ ಒಂದು ಭಾರತದಂತಹ ದೇಶದ ಶಕ್ತಿ. ಇದನ್ನು ನೋಡಿ ಬಹಳಷ್ಟು ಸಂತೋಷ ಆಗ್ತಾ ಇದೆ. 30 ಉಗ್ರರು ಮಾತ್ರವಲ್ಲ, 9 ದಾಳಿಯಲ್ಲಿ
30 ಮಾತ್ರ ಇಲ್ಲಿವರೆಗೆ ರಿಪೋರ್ಟ್ ಆಗಿದೆ. ಇನ್ನು ಎಷ್ಟೊಂದು ಉಗ್ರರು ಸತ್ತಿದ್ದಾರೆ ಅಂತ ಹೇಳುವಂತ ರಿಪೋರ್ಟ್ಗಳು ಬರ್ಲಿಕ್ಕಿವೆ ಅಂತ ನಾನು ಕಾಯ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ದೇಶದ ಒಳಗೆ ಅವರ ಸ್ನೇಹಿತರು ಕೂಡ ಯಾವ ಹಾದಿಯನ್ನು ಕಾಣಬೇಕೋ ಆ ಹಾದಿಯನ್ನು ಕಾಣಬೇಕು ಅಂತ ಹೇಳುವ ಆಶಯವನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನಂಜಪ್ಪ ಸರ್, ಇವಾಗ ನಾವು ಭಾರತದ ಹೊರಗಡೆ ಇದ್ದವರು, ಪಾಕಿಸ್ತಾನದಲ್ಲಿ ಇದ್ದವರ ಉಗ್ರರನ್ನ ಹೊಡೆದುರುಳಿಸುವಂತೆ ಕೆಲಸವನ್ನು ಮಾಡಿದ್ದಾಯ್ತು. ಆದ್ರೆ ಭಾರತದಲ್ಲಿ ಒಳಗಡೆ ಇರುವಂತಹ ಆಂತರಿಕ ಉಗ್ರರನ್ನ ಹೇಗೆ ಸದೆ ಬಡಿಬೇಕು? ನಾವು ಕೇಳ್ತಾನೆ ಬರ್ತಾ ಇದ್ದೀವಿ. ಈ ಒಂದು ಯುದ್ಧ, ಯಾವ ಯುದ್ಧವನ್ನು ನಾವು ಇವತ್ತು ಮೊದಲನೇ ಹಂತದಲ್ಲಿ ನೋಡ್ತಾ ಇದ್ದೇವೋ, ಇದು ಒನ್ ಫ್ರಂಟ್ ಯುದ್ಧ ಅಲ್ಲ. ಇದು 3.5 ದಿಕ್ಕುಗಳಲ್ಲಿ ನಡೆಯಲಿಕ್ಕಿರುವಂತಹ ಯುದ್ಧ. ಒಂದು ಪಾಕಿಸ್ತಾನದ ದಿಕ್ಕಿನಲ್ಲಿ, 2 ಚೀನಾ ದೇಶದ ದಿಕ್ಕಿನಲ್ಲಿ, ಹಾಗೂ 3ನೇದು ಬಾಂಗ್ಲಾದೇಶದ ದಿಕ್ಕಿನಲ್ಲಿ. ಈ 3 ದಿಕ್ಕುಗಳಲ್ಲೂ ನಾವು ಯುದ್ಧವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಮಗಿದೆ. ಜೊತೆಗೆ 0.5 ಅಂದ್ರೆ ನಮ್ಮ ದೇಶದ ಒಳಗೆ ಒಂದು ಯುದ್ಧವನ್ನು ನಾವು ಕಾಣ್ಲಿಕ್ಕಿದೆ. ನೀವು ಈಗಾಗಲೇ ನೋಡಿರ್ಬೋದು, ಫಾರ್ಮರ್ ಸ್ಟ್ರೈಕ್ ಒಂದು ಪುಟ್ಟ ರೀತಿಯಲ್ಲಿ ಶುರು ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ಮೆಡಿಕಲ್ ಸ್ಟೂಡೆಂಟ್ಸ್ ಸ್ಟ್ರೈಕ್, ಅದು ಒಂದು ಚಿಕ್ಕ ರೀತಿಯಲ್ಲಿ ಆರಂಭವಾಗ್ಲಿಕ್ಕೆ ತಯಾರಾಗ್ತಾ ಇದೆ. ಇದು 0.5 ಯುದ್ಧ. ನಮ್ಮ ದೇಶದೊಳಗೆ ನಮ್ಮದೇ ದೇಶದ್ರೋಹಿಗಳು ನಮ್ಮ ದೇಶದ ಮೇಲೆ ಮಾಡ್ತಾ ಇರುವಂತಹ ಯುದ್ಧ. ಈ ಯುದ್ಧಕ್ಕೆ ತಯಾರಾಗಬೇಕಾಗಿದ್ದು ಬರೇ ಪ್ರಧಾನಿಗಳಲ್ಲ, ನಮ್ಮ ಸೇನೆಗಳಲ್ಲ, ನಮ್ಮ ಸರ್ಕಾರಗಳಲ್ಲ, ನಮ್ಮ ಪ್ರತಿ ಮನೆಯಲ್ಲಿರುವ ಒನಕೆ ಓಬವ್ವಗಳು. ಈ ಒನಕೆ ಓಬವ್ವಗಳು ತಯಾರಾಗದೆ ಹೋದ್ರೆ ದೇಶದೊಳಗಿನ ಯುದ್ಧ ಬಾಕಿ 3 ದಿಕ್ಕಿನಲ್ಲಿ ಆ ಯುದ್ಧಕ್ಕಿಂತ ಬಹಳ ದೊಡ್ಡ ಯುದ್ಧ ಆಗ್ತದೆ. ಆದ್ರಿಂದ ಪ್ರತಿಯೊಂದು ಮನೆಯಲ್ಲಿಯೂ ಒಂದೊಂದು ಹಲವಾರು ಒನಕೆ ಓಬವ್ವಗಳು ತಮ್ಮ ಪ್ರಾಮಾಣಿಕವಾದ ತಯಾರಿಯನ್ನು ಮಾಡಬೇಕು ಹಾಗೂ ಈ ಯುದ್ಧದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳೋದನ್ನು ನಾನು ನಿಮ್ಗೆಲ್ಲರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ ನಂಜಪ್ಪ ಸರ್, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ. ಮೇಜರ್ ನಂಜಪ್ಪ ಸರ್ ನಿವೃತ್ತ ಯೋಧರು ಇವರು ಹೇಳ್ತಾ ಇರುವಂಥದ್ದು, ಅಟ್ ಪ್ರೆಸೆಂಟ್ ಯುದ್ಧದ ಸನ್ನಿವೇಶ ಅವಶ್ಯಕತೆ ಇಲ್ಲ, ರಾಜತಾಂತ್ರಿಕವಾಗಿ ಯುದ್ಧವನ್ನು ನಡೆಸಬೇಕಾಗತ್ತೆ. ಅದರ ಮೂಲಕವಾಗಿಯೇ ಪಾಕಿಸ್ತಾನದ ಜೊತೆ ಯುದ್ಧವನ್ನು ಮಾಡ್ಬೋದು. ಈಗಾಗಲೇ ಸಿಂಧು ನದಿ ನೀರನ್ನು ಬಂದ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ನಮ್ಮ ದೇಶ ಮುಂದಾಗ್ತಾ ಇದೆ. ಆರ್ಥಿಕವಾಗಿಯೂ ಕೂಡ ಅವರಿಗೆ ಹೊಡೆತ ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಿವೃತ್ತ ಸೇನಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಇದು ಕೂಡ ನಿಜಾನೇ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಯುದ್ಧ ಆದಂತಹ ಸಂದರ್ಭದಲ್ಲಿ ಈಗ ಪಾಕಿಸ್ತಾನಕ್ಕೆ ಚೀನಾದ ಒಂದು ಬೆಂಬಲನೂ ಇದೆ, ಬಾಂಗ್ಲಾದೇಶದ ಬೆಂಬಲನೂ ಕೂಡ ಇದೆ, ಟರ್ಕಿಯ ಬೆಂಬಲನೂ ಕೂಡ ಇದೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಯುದ್ಧವಾದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಹೊಡೆತವನ್ನು ಕೂಡ ಅನುಭವಿಸಬೇಕಾಗತ್ತೆ. ಸಾವು ನೋವುಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ. ಇದನ್ನು ಬೇರೆ ರೀತಿಯಾಗಿ ರಾಜತಾಂತ್ರಿಕವಾಗಿಯೂ ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇರುವಂಥದ್ದು. ಸೇನಾ ಕಾರ್ಯಾಚರಣೆಗೆ ಉಗ್ರರ ಭದ್ರಕೋಟೆ ಒಡಿಸಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಮನೆಗಳು ಛಿದ್ರವಾಗಿದೆ. ಬಹರ್ಪುರದಲ್ಲಿರುವಂತಹ ಉಗ್ರ ಜೈಷ್ ಎ ಮೊಹಮ್ಮದ್ ಮದರಸಾನು ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ. ಪಾಕ್ನ ಬಹವಲ್ಪುರದಲ್ಲಿರುವಂತಹ ಪ್ರದೇಶ ಇದು. ಸೇನಾ ಕಾರ್ಯಾಚರಣೆಗೆ ಒಡಿಶಾ ಆಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ 3 ಮನೆಗಳು ಛಿದ್ರವಾಗಿದೆ. ಬಹಲ್ಪುರದಲ್ಲಿದ್ದಂತಹ ಉಗ್ರ ಜೈಷ್ ಎ ಮೊಹಮ್ಮದ್ ಮದರಸಾ, ಈ ಒಂದು ಪ್ರದೇಶಕ್ಕೆ ಏರ್ ಸ್ಟ್ರೈಕ್ ಮೂಲಕವಾಗಿ ದಾಳಿ ಮಾಡಲಾಗಿತ್ತು. ಅದೆಲ್ಲವೂ ಕೂಡ ಒಡಿಸ್ ಆಗಿದೆ. 3 ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಮನೆಗಳು ಛಿದ್ರವಾಗಿದೆ. ನಾವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲ ಮನೆಗಳು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಮನೆಗಳು. ಈ ಮನೆಗಳಲ್ಲೇನೆ ಈ ಉಗ್ರರು ಅಡಗಿಕೊಂಡು ಈ ರೀತಿಯಾದಂತಹ ಕಾರ್ಯಾಚರಣೆಗಳನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಭಾರತಕ್ಕೆ ನುಸುಳಿ ಅಲ್ಲಿ ಅಮಾಯಕರನ್ನ ಬಲಿ ಪಡೆಯುವಂತಹ ಕೆಲಸವನ್ನು ಮಾಡುವಂಥದ್ದು. ಅಂತಹ ಮನೆಗಳ ಮೇಲೆ, ಅಂತಹ ಪ್ರದೇಶಕ್ಕೆ ಈಗ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಭಾರತೀಯ ವಾಯುಸೇನೆ ಮಾಡಿದೆ. ನಾವು ನೋಡ್ತಾ ಇರುವಂಥದ್ದು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಮನೆ ವಾಯುದಾಳಿಗೆ ಭಸ್ಮವಾಗಿದೆ. ಸೇನಾ ಕಾರ್ಯಾಚರಣೆಗೆ ಉಗ್ರರ ಭದ್ರಕೋಟೆನೇ ಈಗ ಛಿದ್ರವಾಗಿದೆ. ಹಲವಾರು ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ.
ಸುಮಾರು 9 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿದೆ. ಈಗಾಗಲೇ 30 ಜನ ಉಗ್ರರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನಷ್ಟು ಉಗ್ರರು ಬಲಿಯಾಗಿರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ನಿಖರ ಮಾಹಿತಿ ಮೇರೆಗೆನೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಅನ್ನು ಮಾಡಿದ, ದಾಳಿಯನ್ನು ಮಾಡಿದೆ. ಹೀಗಾಗಿ ಉಗ್ರರ ಅಡಗು ತಾಣಗಳಲ್ಲಿ ಇನ್ನಷ್ಟು ಜನ ಒಂದು ಬಲಿಯಾಗಿರುವಂತಹ ಸಾಧ್ಯತೆಗಳಿದೆ. ಬೆಳಿಗ್ಗೆ ಅಷ್ಟಕ್ಕೆ ಮತ್ತಷ್ಟು ಅಂಕೆ ಸಂಖ್ಯೆಯಲ್ಲಿ ಹೆಚ್ಚಳವಾಗುವಂತಹ ಸಾಧ್ಯತೆಗಳಿವೆ. ಬಹಲ್ಪುರದಲ್ಲಿದ್ದಂತಹ ಉಗ್ರ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಮನೆಯೂ ಕೂಡ ಧ್ವಂಸವಾಗಿದೆ. ಉಗ್ರರ ನೆಲೆಗಳ ಮೇಲೆ ದಾಳಿಯ ಸಂದರ್ಭದಲ್ಲಿ ಹಲವರು ಕೂಡ ಇಂಜೂರ್ಡ್ ಆಗಿದ್ರು. ಅಂಥವರನ್ನು ಕೂಡ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ISI, ಜೈಷ್ ಎ ಮೊಹಮ್ಮದ್ ಹೀಗೆ ಹಲವಾರು ಉಗ್ರ ಸಂಘಟನೆಗಳನ್ನು ಪೋಷಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಅವರಿಗೆ ಫಂಡಿಂಗ್ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಅವರಿಗೆ ತರಬೇತಿಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ವಿ, ಸೇನೆಯಿಂದ ನಿವೃತ್ತರಾಗಿರುವಂಥವರು, ಸೇನೆಯಿಂದ ಹೊರಗೆ ಹೋದವರು ISI ಹಾಗೆಯೇ ಜೈಷ್ ಎ ಮೊಹಮ್ಮದ್ನಲ್ಲಿ ಗುರುತಿಸಿಕೊಂಡಿರೋರೇ ಆಗಿರ್ತಾರೆ. ಯಾಕಂದರೆ ಪಾಕಿಸ್ತಾನದ ಸೇನೆಯಿಂದನೇ ಅವ್ರನ್ನ ಅಲ್ಲಿಗೆ ಕಳಿಸಿ ಈ ರೀತಿಯಾದಂತಹ ಬೇರೆ ಬೇರೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಒಂದು ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇತ್ತು. ಈಗ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನು ನಡೆಸಿದೆ. ಸುಮಾರು 30 ಜನ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನಷ್ಟು ಸಂಖ್ಯೆಯಲ್ಲಿ ಉಗ್ರರು ಬಲಿಯಾಗಿರುವಂತಹ ಸಾಧ್ಯತೆಗಳಿದೆ. ಇನ್ನಷ್ಟು ಜನ ಇಂಜೂರ್ಡ್ ಆಗಿದ್ದಾರೆ. ಅಂಥವರನ್ನ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಒಂದು ಕಡೆಯಲ್ಲಿ ನಾವು ಫೋಟೋದಲ್ಲಿ ಗಮನಿಸ್ತಾ ಇದ್ವಿ, ಉಗ್ರರ ಮನೆ ಧ್ವಂಸವಾಗಿದೆ. ಇದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರ ಮನೆ ಏನಿದೆ, ಆ ಒಂದು ಮನೆಯನ್ನ ಹೊಡೆದುರುಳಿಸುವಂತ ಕೆಲಸವನ್ನ ಭಾರತೀಯ ವಾಯುಸೇನೆ ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಇವತ್ತು ಮಧ್ಯರಾತ್ರಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಏರ್ ಸ್ಟ್ರೈಕ್ ಮಾಡಿ ಭಾರತಕ್ಕೆ ಯುದ್ಧ ವಿಮಾನಗಳು ವಾಪಸ್ ಆಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಸೇನೆಯು ಕೂಡ ಪೋಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದೆ. ಸೇನೆಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆಯಲ್ಲಿ ರಾಜಕೀಯ ಮುಖಂಡರು ಕೂಡ ಶ್ಲಾಘನೆ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಭಾರತದ ಪ್ರತೀಕಾರಕ್ಕೆ ಟ್ರಂಪ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಹಲವು ವರ್ಷಗಳಿಂದ ದಾಳಿ ಮಾಡುತ್ತಲೇ ಬಂದಿದ್ರು. ಈ ಬಗ್ಗೆ ಆಲೋಚನೆ ಮಾಡುವಂತಹ ಸಮಯ ಬಂದಿದೆ. ಆದಷ್ಟು ಬೇಗ ಇದು ಕೊನೆಗೊಳ್ಳುವಂತಹ ಭರವಸೆ ಇದೆ ಅಂತ ಟ್ರಂಪ್ ಪ್ರತಿಕ್ರಿಯಿಸಿದ್ದಾರೆ. ಆಪರೇಷನ್ ಸಿಂಧೂರ್ಗೆ ಟ್ರಂಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೇಗ ಕೊನೆಗೊಳ್ಳಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೀಡಿದ್ದಾರೆ. ಹಲವು ವರ್ಷಗಳಿಂದ ದಾಳಿ ಮಾಡುತ್ತಲೇ ಬಂದಿದ್ರು. Now it's a shame. We just heard about it just as we were walking in the doors of the Oval. Just heard about it. I guess people knew something was going to happen based on a little bit of the past. They've been fighting for a long time. You know, they've been fighting for many, many decades and centuries, actually, if you really think about it. No, I just hope it ends very quickly. No, it's a shame. We just heard about it just as we were walking in the doors of the Oval. Just heard about it. I guess people knew something was going to happen based on a little bit of the past. They've been fighting for a long time. You know, they've been fighting for many, many decades and centuries, actually, if you really think about it. No, I just hope it ends very quickly. No, it's a shame. We just heard about it just as we were walking in the doors of the Oval. Just heard about it. I guess people knew something was going to happen. ಇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಏನು ದಾಳಿಯನ್ನು ಮಾಡಲಾಗಿತ್ತು, ಉಗ್ರರ ನೆಲೆಗಳನ್ನು ಒಡಿಸ್ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಹಲವು ವರ್ಷಗಳಿಂದಲೂ ಕೂಡ ದಾಳಿ ಮಾಡುತ್ತಲೇ ಬಂದಿದ್ದಾರೆ. ಈ ಬಗ್ಗೆ ಆಲೋಚನೆ ಮಾಡುವಂತಹ ಸಮಯ ಬಂದಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಹಿಂದೆನೂ ಭಯೋತ್ಪಾದನಾ ನಿರ್ಮೂಲನೆಗೆ ಅಮೆರಿಕ ಬೆಂಬಲವನ್ನು ನೀಡಿತು ಭಾರತಕ್ಕೆ. ಇನ್ನೊಂದು ಕಡೆಯಲ್ಲಿ ರಷ್ಯಾನೂ ಕೂಡ ಬೆಂಬಲವನ್ನು ಕೊಟ್ಟಿತ್ತು. ಜಪಾನ್ ಕೂಡ ಬೆಂಬಲವನ್ನು ಸೂಚಿಸಿತ್ತು. ಇದೇ ವೇಳೆ ಈಗ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೀಡಿದ್ದಾರೆ.
ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸುಬೇದಾರರಾಗಿರುವಂತಹ ರಮೇಶ್ ಚೌಗ್ಲಾ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಇವಾಗ ನೋಡ್ತಾ ಇದ್ದೀರಾ ಆಪರೇಷನ್ ಒಂದು ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಸುಮಾರು 30 ಜನ ಉಗ್ರರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗ್ತಾ ಇದೆ. ಒಂದು ರೀತಿಯಲ್ಲಿ ಖುಷಿಯ ಸನ್ನಿವೇಶ. ಏನು ಹೇಳ್ತೀರಾ ಈ ಒಂದು ಭಾರತದ ಆಪರೇಷನ್ಗೆ? ಹೌದು, ಈ ಪ್ರತೀಕಾರವನ್ನು ಮೊದಲೇ ತೀರಿಸಬೇಕಾಗಿತ್ತು, ಆದರೆ ಸಮಯ ಕೂಡಿ ಬರ್ತಾ ಇರಲಿಲ್ಲ. ಈಗ ಆ ಸಮಯ ಬಂದಿತ್ತು. ಅದನ್ನು ನಾವು ಪ್ರತೀಕಾರವಾಗಿ ಕೇವಲ ಉಗ್ರರ ಶಿಬಿರಗಳನ್ನು ನೆಲಸಮ ಮಾಡ್ತಾ ಇದ್ದೀವಿ. ಈಗ ನೆಲಸಮ ಆಗಿದೆ. ಇನ್ನೂ ಕೆಲವು ಉಗ್ರ ಶಿಬಿರಗಳು ಇದೆ, ಅವ್ರಿಗೆ ಪ್ರಶಿಕ್ಷಣ ಕೊಡುವಂಥ ನೆಲಗಳು ಇವೆ. ಅವನು ಇನ್ನೂ ಮುಂದಿನ ದಿನಮಾನಗಳಲ್ಲಿ ನೆಲಸಮ ಮಾಡಿ ಒಂದು ಉಗ್ರರ ಶಿಬಿರಗಳನ್ನು ನಿರ್ನಾಮ ಮಾಡಬೇಕಂತಲೆಂದು ಇನ್ನು ಪಣ ತೊಟ್ಟಿತ್ತು. ಆ ಪಣ ಈಗ ಸಕ್ಸಸ್ ಆಗಿದೆ. ಇನ್ನು ಒಂದ್ ಕಡೆಯಲ್ಲಿ ನಾವು ಗಮನಿಸ್ತಿದ್ದೇವೆ, ಪಾಕಿಸ್ತಾನನೂ ಕೂಡ ನಾವು ಪ್ರತೀಕಾರವನ್ನು ತೀರಿಸ್ತೇವೆ. ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದ್ದಾರೆ, ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಪಾಕ್ ಪ್ರಧಾನಿಗಳು ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲಾದರೂ ಯುದ್ಧದ ಸನ್ನಿವೇಶಗಳು ನಿರ್ಮಾಣ ಆಗಿದೆ ಹೇಗೆ? ಇಂಥ ಗೊಡ್ಡು ಬೆದರಿಕೆಯನ್ನು ಪಾಕಿಸ್ತಾನ ಮೇಲಿಂದ ಮೇಲೆ ಮಾಡ್ತಾ ಇರುತ್ತೆ. ಈ ಗೊಡ್ಡು ಬೆದರಿಕೆಗಳಿಗೆ ಭಾರತ ಹೆದರುವುದಿಲ್ಲ. ನಮ್ಮ ಉದ್ದೇಶ ಈ ವಾಯು ದಾಳಿ ಮಾಡಲಿಕ್ಕೆ ಕೇವಲ ಉಗ್ರ ಸಂಘಟನೆಗಳ ಉಗ್ರರ ನೆಲೆಗಳನ್ನು ನೆಲಸಮ ಮಾಡೋದು ಅಷ್ಟೇ ನಮ್ಮ ಉದ್ದೇಶವಾಗಿದೆ. ಇನ್ ಕೇಸ್ ಯುದ್ಧದ ಸನ್ನಿವೇಶಗಳು ಬಂದರೆ ಯಾವ ರೀತಿಯಾಗಿ ಕಾರ್ಯಾಚರಣೆಗಳನ್ನು ನಡೆಸಲಾಗುತ್ತೆ? ನೀವು ಕೂಡ ಯುದ್ಧದ ಸನ್ನಿವೇಶಗಳನ್ನು ಎದುರಿಸಿರ್ತೀರಾ. ಯಾವ ರೀತಿಯಾಗಿ ಸೇನೆ ಇದಕ್ಕೆ ಸಿದ್ಧರಾಗಿರುತ್ತೆ? ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ? ನಮ್ಮ ಸೇನೆ ಈಗಾಗಲೇ ಎಲ್ಲ ರೀತಿಯಿಂದ ಸನ್ನದ್ಧವಾಗಿದೆ. ಯಾವುದೋ ನೌಕಾಪಡೆ ಆಗಲಿ, ವಾಯುಪಡೆ ಆಗಲಿ, ಭೂಸೇನೆ ಆಗಲಿ, ಯಾವುದೇ ಪ್ರತೀಕಾರ ದಾಳಿಗೆ ಪ್ರತ್ಯುತ್ತರ ಕೊಡಲಿಕ್ಕೆ ಸದಾ ಸನ್ನದ್ಧವಾಗಿದೆ. ಇದೇ ರೀತಿ ಯಾವುದೇ ಇನ್ನು ಮುಂದೆ ಉಗ್ರರು ಹಾಗೂ ಉಗ್ರ ಸಂಘಟನೆಗಳು, ಉಗ್ರರ ಮಾಸ್ಟರ್ ಮೈಂಡ್ಗಳು ಏನಿದ್ದಾರೆ, ಅವರು ತಲೆ ಎತ್ತದಂಗೆ ಅವರನ್ನು ನಿರ್ನಾಮ ಮಾಡುವಂಥ ಒಂದು ಪಣವನ್ನು ನಾವು ತೊಟ್ಟಿರ್ತೇವೆ. ಇವಾಗ ಪಾಕಿಸ್ತಾನ ಮೊದಲಿಂದ ಯುದ್ಧ ಅಂದ್ರೆ ಹೇಗಿರುತ್ತೆ ಗೊತ್ತಾ? ಹೇಳಿ ಸರ್. ಹೇಳಿ. ಯುದ್ಧ ಅಂದ್ರೆ ಏನಿರುತ್ತೆ ಗೊತ್ತಾ? ಒಂದು ಯುದ್ಧ ಸನ್ನಿವೇಶದಲ್ಲಿ ಎಲ್ಲ ಎರಡೂ ಪಕ್ಷ, ಪಾಕಿಸ್ತಾನ ಇರಲಿ ಇವತ್ತು ಭಾರತ ಇರಲಿ, ಎಲ್ಲವೂ ತನ್ನ ಒಂದು ಯುದ್ಧ ತಯಾರಿಯನ್ನು ಮಾಡಿಕೊಂಡಿರುತ್ತದೆ. ಅದಕ್ಕೆ ಪ್ರತೀಕಾರವಾಗಿ ನಾವು ಪ್ರಪಂಚದಲ್ಲಿ ಅತಿ ದೊಡ್ಡ 4ನೇ ನಮ್ಮ ಸೇನೆ, ಅತಿ ಪ್ರಬಲವಾದ ಸೇನೆ ನಮ್ಮದು. ಅದು ಯಾವುದೇ ಪ್ರತೀಕಾರ ದಾಳಿಗೆ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಮತ್ತು ಇನ್ನು ಮುಂದೆ ಪ್ರತೀಕಾರ ಕೊಡಲಿಕ್ಕೆ ಇನ್ನೂ ಕೆಲವು ಸಮಯ ಬೇಕಾಗಿದೆ. ಇನ್ನು ನಮ್ಮ ದೇಶ ಭಾರತದ ಒಂದು ಸೇನೆ ಏನಿದೆ, ಪಾಕಿಸ್ತಾನಕ್ಕಿಂತಲೂ ಕೂಡ ದೊಡ್ಡವಾದಂತಹ ಹಾಗೆಯೇ ಬಲಿಷ್ಠವಾದಂತಹ ಸೇನೆ ಇರುವಂಥದ್ದು. ಆದರೆ ಕಾರ್ಯಾಚರಣೆಗಳು ಬೇರೆ ಬೇರೆ ರೀತಿಯಾಗಿ ಮಾಡಬೇಕಾಗತ್ತೆ. ಇವಾಗ ಯುದ್ಧ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ಗಡಿ ಭಾಗದಲ್ಲಿ ಕಾರ್ಯಾಚರಣೆ ಆಗಿರ್ಬೋದು, ವಾಯು ದಾಳಿಯ ಮುಖಾಂತರವಾಗಿ ಇರ್ಬೋದು, ನೌಕಾದಳಿ ನೆಲೆಯ ಮುಖಾಂತರವಾಗಿ ದಾಳಿಗಳಾಗಿರ್ಬೋದು. ಯಾವ ರೀತಿಯಾಗಿ ಆ ಒಂದು ಯುದ್ಧ ಸನ್ನಿವೇಶವನ್ನು ಸೇನೆ ಎದುರಿಸುತ್ತೆ ಗಡಿ ಭಾಗದಲ್ಲಿ? ಗಡಿ ಭಾಗದಲ್ಲಿ ಒಂದು ಸೇನೆ ಕಾರ್ಯಾಚರಣೆ ಮಾಡಬೇಕಾದ್ರೆ 3 ಅಂಗಗಳು, ನೌಕಾಪಡೆ, ವಾಯುಪಡೆ ಹಾಗೂ ಸೇನಾಪಡೆ, ಇವು 3 ಅಂಗಗಳು ಸೇರಿ ಯಾವುದೇ ಒಂದು ಕಾರ್ಯಾಚರಣೆಯನ್ನು ಕಾರ್ಯರೂಪಗೊಳಿಸ್ತೇವೆ. ಅದಕ್ಕೆ ನಾವು ಸಕ್ಸಸ್ಸನ್ನು ಆಗ್ತೇವೆ. ಯಾಕೆ ಗೊತ್ತಾ? ನಮ್ಮದು ಒಂದು ಕಡೆಗೆ ಭೂಸೇನೆ ಮುಂದುವರೆದರೆ ವಾಯು ಸೇನೆಯು ಮುಂದಿನ ಪ್ರತಿದಾಳಿಯನ್ನು ನಡೆಸ್ತಾ ಇರ್ತೇವೆ. ತದನಂತರ ನಮ್ಮ ನೌಕಾಪಡೆಯು ನೀರಿನಿಂದ ಭೂಮಿಗೆ ತನ್ನ ಕ್ಷಿಪಣಿಯನ್ನು ದಾಳಿ ಮಾಡುವ ಮುಖಾಂತರ ಅವರನ್ನು ಎಂಗೇಜ್ ಮಾಡುವಂಥ ಸನ್ನಿವೇಶ ಇರುತ್ತದೆ. ಈಗಾಗಲೇ ಒಂದು ಕಡೆಯಲ್ಲಿ ರಾಜತಾಂತ್ರಿಕ ಯುದ್ಧವನ್ನ ಭಾರತ ಸಾರಿದೆ. ನೀರನ್ನ ಸಿಂಧೂ ನದಿ ನೀರನ್ನ ಬಂದ್ ಮಾಡ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಹೇಳಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಒಂದು ಪಾಕಿಸ್ತಾನದ ಪ್ರಜೆಗಳೇನು ಭಾರತದಲ್ಲಿದ್ದರು ಅವರೆಲ್ಲರನ್ನೂ ಕೂಡ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೆಯೇ ವ್ಯಾಪಾರ ವಹಿವಾಟುಗಳನ್ನು ಕೂಡ ಬಂದ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಭಾರತ ಮುಂದಾಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ರಾಜತಾಂತ್ರಿಕ ಯುದ್ಧಗಳನ್ನು ಕೂಡ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ?
ಈ ಸಂದರ್ಭದಲ್ಲಿ ರಾಜತಾಂತ್ರಿಕ ಒತ್ತಡವನ್ನು ಹೇರಿದೆ. ಅಷ್ಟ ದಿಗ್ಬಂಧನ ಅಂತಾರೆ ಅದಕ್ಕೆ. ನೆಲ, ಜಲ, ವಾಯು, ಇವತ್ತು ಅಂಚೆ ಮುಖಾಂತರ, ಗಡಿ ಮುಖಾಂತರ ಯಾವ ರೀತಿ ವ್ಯಾಪಾರ ವಹಿವಾಟ ನಡೆಸ್ತಾ ಇತ್ತು ಅದನ್ನೆಲ್ಲ ಬಂದ್ ಮಾಡಿ ಈಗಾಗಲೇ ಅದಕ್ಕೂ ಪೆಟ್ಟು ಬಿದ್ದಿದೆ ಪಾಕಿಸ್ತಾನಕ್ಕೆ. ಅದು ಒಳಗಿಂದ ಒಳಗೇ ತಾನು ಒಂದು ವೀಕ್ನೆಸ್ಸನ್ನು ಇಟ್ಕೊಂಡಿದೆ. ಅದಕ್ಕೆ ಈಗಾಗಲೇ ನೀವು ನೋಡಿರ್ಬೋದು, ಸಿಂಧೂ ಜಲವನ್ನು ನಿಲ್ಲಿಸಿದ್ದಾರೆ. ಸಿಂಧೂ ಜಲ ನಡೆಸಿದರೆ ಅಲ್ಲಿನ ಪಾಕಿಸ್ತಾನದ 80% ಕೃಷಿ ಅಲ್ಲಿ ನಿಂತು ಹೋಗುತ್ತೆ. ಒಂದು ಕೃಷಿ ಯಾವ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರುತ್ತೆ, ಅದೊಂದು ಬೆನ್ನೆಲುಬನ್ನು ಮುರಿದ್ರೆ ಅದು ತನ್ನಿಂದ ತಾನೇ ಅದು ಶರಣಾಗತಿ ಹೊಂದಬಹುದು. ಸರ್, ಹೀಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.